ಪೇಪರ್ ಅವಲಕ್ಕಿಯಿಂದ ಯಾವ ರೀತಿ ಖಾರ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಾಂದ್ರೆ ಒಂದು 2 ಕಪ್ಪು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಧನಿಯಾ, ಬೆಡಗೆ ಮೆಣಸು, ಕಾಯಿ ತುರಿ, ಸ್ವಲ್ಪ ಉಪ್ಪು, ಕರಿಬೇವು, ಉದ್ದಿನಬೇಳೆ, ಸಾಸಿವೆ. ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಫ್ಯಾನ್ ಇಡೋಣ. ಅದಕ್ಕೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಬೆಡಗೆ ಮೆಣಸು 3 ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ಹುರ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಹುರ್ಕೊಂಡಾಯಿತು. ಅದಕ್ಕೆ 1 ಸ್ಪೂನು ಧನಿಯಾ ಕಾಳು ಹಾಕ್ಕೊಳ್ಳೋಣ. ಅದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಾಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ತೆಂಗಿನಕಾಯಿ ಮತ್ತು ಈಗ ಹುರಿದಿಟ್ಟಿರೋದು, ಈ ಬೆಲ್ಲ, ಸ್ವಲ್ಪ ಚಿಕ್ಕ ಹುಣಸೆಹಣ್ಣು, ಉಪ್ಪು ಹಾಕ್ಕೊಂಡು ಈಗ ಮಿಕ್ಸಿಗೆ ರುಬ್ಕೊಂಬಂದ್ಬಿಡೋಣ. ನೋಡಿ, ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳೋಣ, ಬೇರೆ ಯಾವ ಎಣ್ಣೆ ಬಳಸಬೇಡಿ, ಚೆನ್ನಾಗಿರ್ತೈತೆ. ಅರ್ಧ ಸ್ಪೂನು ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ. ಗ್ಯಾಸ್ ಆಫ್ ಮಾಡೋಣ. ಈಗ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಬಿಡೋಣ. ಒಗ್ಗರಣೆನೂ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡೋಣ. ಈಗ ಅವಲಕ್ಕಿ ಏನಿದೆ ಅದು ಹಾಕ್ಕೊಂಬಿಡೋಣ. ಕೈಯೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ. ಇದು ಹೊರನಾಡೊಳಗೆ ಪ್ರಸಾದಾಗಿ ಕೊಡ್ತಾರೆ, ಆ ಪದ್ಧತಿ ಇವತ್ತು ಇಟ್ಕೊಂಡಿದ್ದಾರೆ. ಇದನ್ನ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ಈ ಥರ ಕೈಯೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು. ಆ ಬೆಲ್ಲ, ಖಾರ, ಕೊಬ್ಬರಿ ಎಣ್ಣೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಕಡಲೆ ಬೀಜ ಬೇಕಂದರೆ ಹಾಕ್ಕೊಬೋದು, ಬಟ್ ಬೇಡ. ನೋಡಿದ್ರಲ್ಲ, ಪ್ರಸಾದಾಗೆ ಕೊಡ್ತಾರೆ. ನೋಡಿದ್ರಲ್ಲ, ತುಂಬ ಟೇಸ್ಟಾಗಿರುತ್ತೆ. ಗಮ್ಮಂತಿದೆ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಹಾಕಿದ್ದಕ್ಕೆ. ದೇವ್ರ ಹತ್ರನೂ ನಾವು ಮಾಡಿ ಪೂಜೆಗಳ ದಿನ ದೇವ್ರಿಗೂ ಇಡ್ಬೋದು. ನೋಡಿದ್ರಲ್ಲ, ಖಾರ ಅವಲಕ್ಕಿ ಯಾವ ಥರ ಪೇಪರ್ ಅವಲಕ್ಕಿ ಮಾಡೋದಂತ ಹೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ. ನಿಜವಾಗ್ಲೂ ಚೆನ್ನಾಗಿದೆ. ಸಿಹಿಯಾಗಿ, ಖಾರವಾಗಿ, ಆ ಕೊಬ್ಬರಿ ಎಣ್ಣೆ ಇದು ವಾಸನೆ ಸಖತ್ತಾಗಿದೆಪ್ಪ. ಸ್ಮೆಲ್ಲು ಖುಷಿ. ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡ್ತಾ ಇದ್ದೀನಿ. ಬಾಯ್.